ಪತ್ರಿಕಾಗೋಷ್ಠಿಯನ್ನು ನಮ್ಮ ರಾಜ್ಯ ವಕ್ತಾರರಾದಂತ ಸುರಭಿ ಗೋಧಿಕರಿ ಅವರು ನಡೆಸಿಕೊಡ್ತಾರೆ. ಇವತ್ತಿನ ವಿಶೇಷ ಪತ್ರಿಕಾಗೋಷ್ಠಿ ನಾನು ಒತ್ತಾಯ ಮಾಡಿ ಕೇಳಿಕೊಂಡಿರೋದು ಯಾಕೆ ಅಂದ್ರೆ, ಈ ಒಂದು ದ್ವೇಷ ಭಾಷಣ, ದ್ವೇಷ ಅಪರಾಧಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಬಿಲ್ ಇರಬಹುದು, ಇದನ್ನ ನಾವು ಬಹಳ ವಿಸ್ತಾರವಾಗಿ ಚರ್ಚೆ ಮಾಡಬೇಕಾಗಿರುವಂಥದ್ದು. ಮತ್ತು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಆ ಟೆಕ್ನಿಕ್ಯಾಲಿಟೀಸ್ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಯಾಕೆಂದ್ರೆ ಮೊದಲನೇ ಪ್ರಶ್ನೆ ಬರೋದು ನಮಗೆ, ನೀವು ಈ ದ್ವೇಷ ಭಾಷಣದ ತಡೆಯೋಕೆಯನ್ನು ಮಾಡಿರುವಂತಹ ಈ ಒಂದು ಕಾಯ್ದೆ ಬಗ್ಗೆ ನಿಮ್ಗೆ ಏನ್ ವಿರೋಧ? ನೀವೇ ದ್ವೇಷ ಭಾಷಣ ಮಾಡ್ತೀರಾ, ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ವಿರೋಧ ಇದೆ ಅಂತ ಒಂದು ಆರೋಪ ನಮ್ಮ ಮೇಲೆ ಹಾಕ್ತಾರೆ. ಒಂದು ಬಿಲ್, ಒಂದು ನೀತಿ ನಿಯಮನ ಸೃಷ್ಟಿ ಮಾಡಿದಾಗ ಅದ್ರ ಬಗ್ಗೆ ಅದರಲ್ಲಿ ಮುಂದಾಲೋಚನೆ ಕಾಣಿಸ್ಬೇಕು. ಯಾಕೆ ನಾನು ಇದನ್ನ ಹೇಳ್ತೀನಿ ಅಂದ್ರೆ, ದೇಶಾದ್ಯಂತ, ವಿಶ್ವಾದ್ಯಂತ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವುದೇ ಆದಂತಹ ಒಂದು ಗಾರ್ಡ್ ರೈಲ್ಸ್ ಹಾಕ್ಬೇಕಾದಾಗ ಬಹಳಷ್ಟು ಯೋಚನೆ ಮಾಡಿ ಮಾಡಬೇಕಾಗಿರುವಂತಹ ಒಂದು ನೀತಿ ನಿಯಮ ಇದು. ಆದ್ರೆ ಕರ್ನಾಟಕದಲ್ಲಿ ಬೇರೆ ಎಲ್ಲೂ ನಡೀದೇ ಇರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇವ್ರು ಎಂತ ಸ್ಟೆಪ್ ತಗೊಂಡಿದ್ದಾರೆ ಅಂದ್ರೆ, ಯಾರ ಜೊತೆನೂ ಕನ್ಸಲ್ಟೇಷನ್ ಮಾಡದೆ, ಯಾವುದೇ ಆದಂತಹ ಎಕ್ಸ್ಪರ್ಟ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಅಥವಾ ವಿರೋಧ ಪಕ್ಷದ ಬೇರೆ ಬೇರೆ ಮಾತುಗಳನ್ನ ಇರ್ಬೋದು, ಕೇಳದೇನೆ ಒಂದು ಡ್ರೆಕೋನಿಯನ್ ಬಿಲ್ ಅನ್ನ ತಗೊಂಡು ಬಂದು ಇಟ್ಟಿರುವಂಥದ್ದು. ಇದನ್ನ ನಾನು ಯಾಕೆ ಹೇಳ್ತೀನಿ? ವಿಶ್ವಾದ್ಯಂತ ಮೊದಲನೇ ಬಾರಿ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧವನ್ನ ಒಂದೇ ಅಂತ ನೋಡ್ತಾ ಇದೆ ಈ ಒಂದು ಬಿಲ್ ಅಲ್ಲಿ. ಅಂದ್ರೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಇರುವಂತಹ ಪ್ರಾವಿಷನ್ಸಿನ ಮೇಲೆ ಮಾಡಿರುವಂತಹ ಈ ಬಿಲ್ಲಿನಲ್ಲಿ ಆ ಡೆಫಿನಿಷನ್ ಇದೆಯಲ್ಲ, ದ್ವೇಷ ಭಾಷಣ ಏನು ಅಂತ ಎಷ್ಟು ಸಿಂಪಲ್ ಆಗಿ ನಾವು ಹೇಳ್ಬೋದು ಅಂದ್ರೆ, ಇವತ್ತು ನಾನು ನೀವು ಹಾಕೊಂಡಿರೋ ಬ್ಲೂ ಕಲರ್ ನನಗೆ ಇಷ್ಟ ಆಗ್ಲಿಲ್ಲ ಅಂತ ಒಂದು ಗಟ್ಟಿಯಾಗಿ ಹೇಳಿದ್ರೆ, ನಿಮಗೆ ಅದು ಬೇಸರ ಆದ್ರೆ ಅದು ದ್ವೇಷ ಭಾಷಣ ಆಗ್ಬೋದು. ಬೇಸರದ ಮೇಲೆ ಮಾಡಿರುವಂತಹ ಈ ಬಿಲ್ ಇದು, ಇಮೋಷನ್ ಮೇಲೆ ಮಾಡಿರುವಂತಹ ಬಿಲ್ಲು. ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಇರುವಂತದ್ದು ಏನು ಅಂದ್ರೆ, ಆ ಅಪರಾಧ ಫಿಸಿಕಲ್ ಇಂಪ್ಯಾಕ್ಟ್ ಅನ್ನ ನೀವು ತೋರಿಸ್ಬೋದು, ಎನಿಮಿಟಿ ಲೀಡಿಂಗ್ ಟು ವೈಲೆನ್ಸ್ ಅನ್ನ ತೋರಿಸ್ಬೋದು. ಅಂದ್ರೆ ಪ್ರೂಫ್ ಇದ್ರೆ ನೀವು ಆ ಒಂದು ಕಾಯ್ದೆಯ ಕೆಳಗೆ FIR ಫೈಲ್ ಮಾಡ್ಬೋದು. ಇಲ್ಲಿ ನೀವು ಮಾತ ಮೇಲೆ ಮಾತ್ರ ಒತ್ತು ಕೊಟ್ಟು ದ್ವೇಷ ಭಾಷಣ ಡೆಫಿನಿಷನ್ ನ ಇಲ್ ವಿಲ್, ಎನಿಮಿಟಿ, ಡಿಸ್ಹಾರ್ಮನಿ ಇನ್ ಸೊಸೈಟಿ ಅಂದ್ರೆ ವೇಗ್ ಡೆಫಿನಿಷನ್ಸ್ ಇನ ಬೇಸಿಸ್ ಮೇಲೆ ಮಾಡಿರುವಂತಹ ಈ ಒಂದು ಲೆಜಿಸ್ಲೇಷನ್. ನಿಮಗೆ ಜ್ಞಾಪಕ ಇರ್ಬೋದು, ಇದು ಬೆಳಗಾವಿ ಅಧಿವೇಶನದಲ್ಲಿ 2 ದಿನ ಬಾಕಿ ಇರಬೇಕಾದಾಗ ಅಸೆಂಬ್ಲಿ ಮತ್ತು ಕೌನ್ಸಿಲ್ ನಲ್ಲಿ ಚರ್ಚೆ ಇಲ್ಲದೆ ಪಾಸ್ ಮಾಡಿರುವಂತಹ ಬಿಲ್ ಇದು. ಇಂತಹ ಒಂದು ಬಿಲ್ಲಿಗೆ ನೀವು ಒಂದು ಹೌಸ್ ಕಮಿಟಿನಲ್ಲಿ ಚರ್ಚೆ ಮಾಡಲ್ಲ, ಯಾವುದೇ ಆದಂತಹ ಎಕ್ಸ್ಪರ್ಟ್ಸ್ ನ ಮಾತು ಕೇಳೋದಿಲ್ಲ, ಹಾಗೆಯೇ ಮಾಡ್ತೀರಾ ಅಂದ್ರೆ ನಿಮ್ದು ಉದ್ದೇಶ ಏನು? ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮತ್ತೆ ಮಾತುಗಳ ಒಂದು ಎಲೆಕ್ಟ್ರಾನಿಕ್ ಇರ್ಬೋದು, ಭಾಷಣದ ಮೂಲಕ ಇರ್ಬೋದು, ಯಾವುದೇ ಮಾಧ್ಯಮದಲ್ಲೂ ಕೂಡ ಏನಾದ್ರೂ ಇದ್ರ ಬಗ್ಗೆ ಲೆಜಿಸ್ಲೇಷನ್ ಮಾಡಬೇಕು ಅಂದ್ರೆ ನ್ಯಾರೋ ಡೆಫಿನಿಷನ್ಸ್. ಶ್ರೇಯಾ ಸಿಂಘಾಲ್ ಒಂದು ಕೇಸ್ ಇದೆಯಲ್ಲ, ಅದು ಬಹಳ ಲ್ಯಾಂಡ್ ಮಾರ್ಕ್ ಕೇಸ್. ಇದರಲ್ಲಿ ನ್ಯಾರೋ ಡೆಫಿನಿಷನ್ಸ್ ಇರಬೇಕು ಅಂತ ಹೇಳಿರುವಂಥದ್ದು. ಅದರ ಆಪೋಸಿಟ್ ನೀವು ಮಾಡಿದ್ದೀರಾ. ನೆಸೆಸಿಟಿ ಏನಿತ್ತು? ದ್ವೇಷ ಭಾಷಣಗಳು ನಡ್ಕೊಂಡು ಬಂದಿರುವಂತಹ ಸಂದರ್ಭದಲ್ಲಿ BNS ಪ್ರಾವಿಷನ್ಸ್ ಇಲ್ವಾ? BNS ಸೆಕ್ಷನ್ಸ್ ಅನ್ನ ನೀವು ಆಗ್ಲೇ ಉಪಯೋಗಿಸ್ಕೊಂಡು ಬಹಳಷ್ಟು ಕೇಸಸ್ ರಿಜಿಸ್ಟರ್ ಆಗಿಲ್ವಾ? ಈ ದ್ವೇಷ ಭಾಷಣಕ್ಕೆ ನಮಗೂ ಇಂಪ್ಯಾಕ್ಟ್ ಆಗತ್ತೆ. ಒತ್ತಿ ಹೇಳ್ತೀನಿ, ಒಬ್ಬ ಮಹಿಳೆಯಾಗಿ ನಮ್ಗೆ ಇನ್ನೂ ಜಾಸ್ತಿ ಇಂಪ್ಯಾಕ್ಟ್ ಆಗತ್ತೆ ಅದು. ಆದ್ರೆ ಇವತ್ತು ಸೆಕ್ಷನ್ಸ್ ಇಲ್ವಾ ಪೀನಲ್ ಕೋಡ್ ನಲ್ಲಿ, ಭಾರತೀಯ ನ್ಯಾಯ ಸಂಹಿತೆಯಲ್ಲಿ? ಇದು ನೀವು ಅಡಿಷನಲ್ ಆಗಿ ತರಬೇಕು ಅಂದ್ರೆ ನೀವು ಯಾಕೆ ಮಾಡಿರೋದು? ನಾನು ಹೇಳ್ತೀನಿ ಅದು ಯಾಕೆ ಮಾಡಿರೋದು ಅಂತ. ಯಾವುದೇ ಆದಂತಹ ಕಾನೂನಲ್ಲಿ ಇಲ್ಲದೆ ಇರುವಂತಹ ಒಂದು ಪ್ರಾವಿಷನ್ ನೀವು ಪೊಲೀಸರಿಗೆ ಅಧಿಕಾರ ಕೊಟ್ಟಿದ್ದೀರಾ ದ್ವೇಷ ಭಾಷಣ ಏನು ಅಂತ ಡಿಫೈನ್ ಮಾಡೋದಿಕ್ಕೆ. ಪ್ರಿವೆಂಟಿವ್ ಆಗಿ ಅರೆಸ್ಟ್ ಮಾಡೋದಕ್ಕೆ ನೀವು ಆಪರ್ಚುನಿಟಿ ಕೊಡ್ತಾ ಇದ್ದೀರಾ. ಅಂದ್ರೆ ಯಾರೋ ನಾಳೆ ಬಹುಶಃ ಅವರು ದ್ವೇಷ ಭಾಷಣ ಮಾಡಬಹುದು
ಅಂತ ಹೇಳಿದ್ರೆ ಅವರನ್ನ ಹೋಗಿ ಅರೆಸ್ಟ್ ಮಾಡುವಂತ ಒಂದು ಅವಕಾಶ ನಮ್ಗೆ ಇವಾಗ ಪೊಲೀಸರಿಗೆ ಇದೆ. ಇದು ಎಷ್ಟು ವೇಗಾಗಿದೆ ಆ ಬಿಲ್ಲಿನ ಟೆಕ್ಸ್ಟ್ ನೀವು ಓದ್ಕೊಂಡು ಬಂದ್ರೆ ಗೊತ್ತಾಗುತ್ತೆ. ಪ್ರಿವೆಂಟಿವ್ ಆಗಿ ನೀವು ಈ ವಿಷಯಕ್ಕೋಸ್ಕರ ಅರೆಸ್ಟ್ ಮಾಡುವುದು ಅಂದ್ರೆ ಇದ್ರ ದುರುಪಯೋಗ ಆಗಲ್ವಾ? ನಾವು ನೋಡಿಲ್ವಾ ಇಂತಹ ಸಂದರ್ಭಗಳು? ನೋಡಿದೇವೆ. ಮತ್ತು ಮಾಧ್ಯಮ ಮಿತ್ರರಿಗೆ ನಾನು ಇದನ್ನ ಹೇಳಕ್ ಇಷ್ಟಪಡ್ತೇನೆ, ಮಾಧ್ಯಮವಾಗಿ ಎಮರ್ಜೆನ್ಸಿನಲ್ಲಿ ನೋಡಿರುವಂತಹ ಒಂದು ನಿಮ್ಮ ಪ್ರೆಸ್ ಫ್ರೀಡಮ್ಗೆ ಇರುವಂತಹ ಎಲ್ಲ ಒಂದು ಬೆದರಿಕೆಗಳು ಈ ಒಂದು ಬಿಲ್ ಅಲ್ಲಿ ಕಾಣ್ಬರುತ್ತೆ. ಯಾಕೆಂದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾಗೂ ಅಪ್ಲೈ ಆಗುವಂಥದ್ದು, ಮಾಧ್ಯಮಕ್ಕೂ ಅಪ್ಲೈ ಆಗುವಂಥದ್ದು. ಏನು ದ್ವೇಷ ಭಾಷಣ ಅಂತ ನೀವು ಸ್ಟ್ರಾಂಗ್ ಆಗಿ ನ್ಯಾರೋ ಆಗಿ ಡಿಫೈನ್ ಮಾಡಲಿಲ್ಲ ಅಂದ್ರೆ ಅದನ್ನ ಇಂಟರ್ಪ್ರಿಟ್ ಮಾಡೋದಕ್ಕೆ ಪೊಲೀಸರಿಗೆ ಅಧಿಕಾರ ಇದೆ. ಅದಾದ ನಂತರ ಇದು ಕಾಗ್ನಿಸಬಲ್ ನಾನ್ ಬೇಲಬಲ್ ಆಫೆನ್ಸ್. ಒಂದು ಸಂಸ್ಥೆಯ ಭಾಗವಾಗಿ ನೀವು ಕೆಲಸ ಮಾಡ್ತಾ ಇದ್ರೆ, ಸಂಘಟನೆಯ ಭಾಗವಾಗಿ ಕೆಲಸ ಮಾಡ್ತಾ ಇದ್ರೆ, ಆ ಸಂಘಟನೆಯಲ್ಲಿ ಯಾರೋ ಜೋಡಿಸ್ಕೊಂಡಿರೋರು ಏನೋ ಮಾತಾಡಿದ್ರೆ ಪೂರ್ತಿಯಾದ ಸಂಘಟನೆಯನ್ನು ನೀವು ಮೇಲೆ ಕ್ರಮ ತಗೊಳ್ತೀರ ಅಂದ್ರೆ ಕೇಳಕ್ ಇಷ್ಟಪಡ್ತೇನೆ. ನಿನ್ನೆ ಮೊನ್ನೆ ವೈರಲ್ ಆಗಿರುವಂತಹ ಸಿದ್ಲಘಟ್ಟನಲ್ಲಿ ಒಬ್ಬ ಮಹಿಳೆಯ ಅಧಿಕಾರಿಯ ಮೇಲೆ ನಡೆದಿರುವಂತಹ ವಾಗ್ ದೌರ್ಜನ್ಯದ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಪಕ್ಷ ಅದಕ್ಕೆ ಲಯಬಲ್ ಆಗೋದಿಲ್ವಾ? ಬಳ್ಳಾರಿನಲ್ಲಿ ನಾರಾ ಭರತ್ ರೆಡ್ಡಿ ಅವರ ಮಾತುಗಳನ್ನ ನಾನು ಹೇಳೋದಕ್ಕೂ ಇಷ್ಟಪಡೋದಿಲ್ಲ. ಇದನ್ನ ಎಂತ ಅಶ್ಲೀಲ ಪದಗಳು! ಇದಕ್ಕೆ ಪೂರ್ತಿಯಾದಂತಹ ಕಾಂಗ್ರೆಸ್ ಹಂಗಾರೆ ಈ ಬಿಲ್ ಅಡಿ ಬರಬೇಕು. ಇದು ಮಾಡಿರೋದು ಯಾಕೆ ಅಂದ್ರೆ ಇಂತಹ ಒಂದು ಬಿಡಿಸಿ ಹೇಳಬೇಕಾಗಿಲ್ಲ, ಒಂದು ಸಂಸ್ಥೆಯನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡಿರುವಂಥದ್ದು. ನಿಮ್ಮಲ್ಲಿ ಜಾಸ್ತಿ ಇದ್ದಾರೆ ಇವಾಗ ದ್ವೇಷ ಭಾಷಣ ಮಾಡ್ತಾ ಇರೋದು. ಇನ್ನು ಒಂದು ತಿಂಗಳಿನಲ್ಲಿ ಕರ್ನಾಟಕದ ಜನತೆ ನೋಡಿದ್ದಾರೆ ನಿಮ್ಮ ಪದ ಬಳಕೆ, ನಿಮ್ಮ ಸಂಸ್ಥೆಯಲ್ಲಿ ಇರುವಂತಹ, ನಿಮ್ಮ ಸಂಘಟನೆಯಲ್ಲಿ ಇರುವಂತಹ ಜನರ, ನಿಮ್ಮ ಶಾಸಕರಾಗಿರುವಂತಹವರಿನ ಪದ ಬಳಕೆ, ಪದಾಧಿಕಾರಿಗಳಾಗಿರುವಂತಹ ಪದ ಬಳಕೆ ನೋಡ್ಕೊಂಡು ಬಂದಿರುವಂತದ್ದು ನಾವು. ಇದೆಲ್ಲಾನು ಮಾಡ್ತಾ ಯಾವ ಸರ್ಕಾರ ನಾವು ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿರುದ್ಧ ಒಂದು ಬಿಲ್ಲನ್ನ ತರ್ತಿದೀವಿ ಅಂತ ಹೇಳಿರುವಂತಹ ಸರ್ಕಾರ, ಅವ್ರದೇ ಆದಂತಹ ಸರ್ಕಾರದಲ್ಲಿ IT ಮಿನಿಸ್ಟ್ರಿಯ ಕೆಳಗಡೆ ಒಂದು ಫ್ಯಾಕ್ಟ್ ಚೆಕ್ ಯೂನಿಟ್ ಅಂತ ಶುರು ಮಾಡಿದ್ರು. ನಿಮ್ಗೆಲ್ಲರಿಗೂ ನಾಪಕ ಇರ್ಬೋದು. ಡಿಸ್ಇನ್ಫಾರ್ಮೇಶನ್ ಜಾಸ್ತಿ ಆಗ್ತಾ ಇದೆ, ಫೇಕ್ ನ್ಯೂಸ್ ಜಾಸ್ತಿ ಆಗ್ತಾ ಇದೆ. ಅದನ್ನ ತಡೆಯೋದಕ್ಕೆ ಒಂದು ಫ್ಯಾಕ್ಟ್ ಚೆಕ್ ಯೂನಿಟ್ ಅಂತ ಮಾಡಿದ್ರು ಎಕ್ಸಿಕ್ಯೂಟಿವ್ ಆರ್ಡರ್ ಪ್ರಕಾರವಾಗಿ. ಅದರ ಹೆಸರು ಇನ್ಫಾರ್ಮೇಶನ್ ಡಿಸಾರ್ಡರ್ ಟ್ಯಾಕಲಿಂಗ್ ಯೂನಿಟ್. IT-BT ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರ ಇನಿಷಿಯೇಟಿವ್ ಅಲ್ಲಿ ಮಾಡಿರುವಂತದ್ದು. 3 ತಿಂಗಳಿನ ಪೈಲಟ್ ಮಾಡಿದ್ರು. ಅವರಿಗೆ ಬೇಕಾಗಿರುವಂತಹ ವೆಂಡರ್ಸ್ಗೆ, ಸಂಸ್ಥೆಗಳಿಗೆ ಇದನ್ನ ಒಂದು ಕಾಂಟ್ರಾಕ್ಟ್ ಆಗಿ ಕೊಟ್ಟರು ಫೇಕ್ ನ್ಯೂಸ್ ಅನ್ನ ಮಾನಿಟರ್ ಮಾಡಲಿಕ್ಕೆ. ನ್ಯೂಸ್ ಪೇಪರ್ ರಿಪೋರ್ಟ್ಸ್ ಅಲ್ಲಿ ಈ ಒಂದು ಫ್ಯಾಕ್ಟ್ ಚೆಕ್ ಯೂನಿಟ್ ನ ಬಗ್ಗೆ ನೀವು ಓದಿದ್ರೆ ಅಲ್ಲಿ ಬಂದಿರುವಂತಹ ಕಂಪ್ಲೇಂಟ್ಗಳಲ್ಲಿ ಬಹಳಷ್ಟು ಕಂಪ್ಲೇಂಟ್ಗಳು, 100 ಕಂಪ್ಲೇಂಟ್ಗಳು ಅಷ್ಟು ಬಂದಿರುವಂತದ್ದು ಸರ್ಕಾರದ ವಿರುದ್ಧ ಮಾತಾಡಿರುವಂತಹವರ ಮೇಲೆ. ಅದರಲ್ಲಿ ಅದು ಪೊಲಿಟಿಕಲ್ ಸರ್ಕಾರ ಮತ್ತೆ ಪಕ್ಷದ ವಿರುದ್ಧ ಮಾತಾಡಿರುವಂತಹವರ ಮೇಲೆ. ಅದರಲ್ಲಿ 50%ಕ್ಕಿಂತ ಜಾಸ್ತಿ ಕಂಪ್ಲೇಂಟ್ಸ್ ನ ಆಕ್ಟ್ ಮಾಡಿರೋದು ಮೇಲೆ, ನೀವು ಆಕ್ಟ್ ಮಾಡಿ FIR ಹಾಕಿರೋದು ನಿಮ್ಮ ಪಕ್ಷದ ವಿರುದ್ಧ ಮಾತಾಡಿರೋದ್ರ ಮೇಲೆ. ಅಂದ್ರೆ ಇದೇನ್ ಹೇಳಕ್ ಹೋಗುತ್ತೆ ಅಂದ್ರೆ, ಒಂದು ಸರ್ಕಾರ ತನ್ನ ಪೊಲೀಸರನ್ನ ಅಥವಾ ತನ್ನ ವಿರುದ್ಧ ಬರುವಂತಹ ಕ್ರಿಟಿಸಿಸಮ್, ಆರೋಪಗಳು, ಒಪಿನಿಯನ್ಗಳು ಇವೆಲ್ಲನೂ ತಡೆಯೋದಿಕ್ಕೆ ಆಗದೇ ಇರುವಂತಹ ಸರ್ಕಾರ ಇಂಥ ಒಂದು ಕಾಯ್ದೆನ ತರುತ್ತೆ. ಫ್ಯಾಕ್ಟ್ ಚೆಕ್ ಇರ್ಬೋದು ಅಥವಾ ದ್ವೇಷ ಭಾಷಣದ ವಿರುದ್ಧ ಇರ್ಬೋದು. ಸಾಮಾನ್ಯ ಕಾರ್ಯಕರ್ತರಲ್ಲಿ ಭಯ ಮೂಡಿಸುವಂತಹ ಆ ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಮಾಡಿರುವಂತಹ ಬಿಲ್ ಇದು. ಸಾಮಾನ್ಯ ಕಾರ್ಯಕರ್ತರಲ್ಲಿ ಭಯ ಮೂಡಿಸುವಂತಹ ಆ ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಮಾಡಿರುವಂತಹ ಬಿಲ್ ಇದು. 2 ಬಾರಿ ಯೋಚನೆ ಮಾಡಬೇಕಾಗತ್ತೆ. ಅಂಡ್ ಏನು, ಫಸ್ಟ್ ಆಫೆನ್ಸ್ಗೆ 1 year ಮಿನಿಮಮ್ ಪನಿಷ್ಮೆಂಟ್, ಇದು ಭಾರತೀಯ ನ್ಯಾಯ ಸಂಹಿತಾದಲ್ಲಿ ಇಲ್ಲ. ಮಿನಿಮಮ್ ಪನಿಷ್ಮೆಂಟ್. ಸೆಕೆಂಡ್ ಆಫೆನ್ಸ್ಗೆ ನೀವು ರಿಪೀಟ್ ಆಫೆನ್ಸ್ಗೆ 10 ವರ್ಷದ ತನಕ ನೀವು ಇಂಪ್ರಿಸನ್ಮೆಂಟ್ ಆಗ್ಬಹುದು.
ಇವತ್ತು ನಾವು ಇನ್ಫಾರ್ಮೇಶನ್ ಓವರ್ಲೋಡ್ ಏಜ್ ಅಲ್ಲಿ ಇದ್ದೀವಿ. ಇನ್ಫಾರ್ಮೇಶನ್ ನಮಗೆ ದಿನ ದಿನ ಎಷ್ಟು ಬರುತ್ತೆ, ನಾವೇನೇ ಎಷ್ಟು ಒಪಿನಿಯನ್ಸ್ ಹಾಕ್ತಾ ಬರ್ತೀವಿ. ಅಂತಹ ಒಂದು ಸಮಯದಲ್ಲಿ ನೀವು 10 ವರ್ಷ ರಿಪೀಟ್ ಆಫೆನ್ಸ್ಗೆ ಅಂತ ಹಾಕಿದ್ರೆ ಒಬ್ರು ಜೀವನ ಕಳ್ಕೊಡ್ತಾರೆ. ಹಂಗಂತ ನಾವು ಪರವಾಗಿದೀವಿ ಅಂತ ಅಲ್ಲ, ಇದಕ್ಕೆ ಮೆಷರ್ಸ್ ಮಾಡಬೇಕು. ಆದ್ರೆ ಸೆಂಟ್ರಲ್ ಲಾನಿನ ಯೋಚನೆ ಮಾಡಿದೆ 2 ಬಾರಿ, ಹೇಗೆ ಬರೆಯೋದು ಅದನ್ನ, ಹೇಗೆ ಆ ಲಾನ ಬರೀಬೇಕು ಅಂತ ಯೋಚನೆ ಮಾಡಿದೆ ಅಂದ್ರೆ ಕರ್ನಾಟಕದಲ್ಲಿ ಇಷ್ಟು ವೇಗವಾಗಿ ಯಾರನ್ನು ಕನ್ಸಲ್ಟ್ ಮಾಡದೆ, ಯಾರ್ದು ಒಂದು ಅಭಿಪ್ರಾಯ ತಗೊಳ್ದೆ, ಇದನ್ನ ಹೌಸ್ ಅಲ್ಲಿ ಚರ್ಚೆ ಮಾಡದೆ, ಹೌಸ್ ಕಮಿಟಿನಲ್ಲಿ ಅದನ್ನ ಫಾರ್ವರ್ಡ್ ಮಾಡ್ದೇನೆ ಮಾಡ್ಬೇಕಾಗಿರುವಂತಹ ಪರಿಸ್ಥಿತಿ ಅಂದ್ರೆ ಏನು ಕರ್ನಾಟಕದಲ್ಲಿ ಎಲ್ಲೂ ಆಗದೆ ಇರುವಂತಹಷ್ಟು ದ್ವೇಷ ಭಾಷಣ ನಡೀತಾ ಇದೆಯಾ? ನಿಮಗೆ ಹಾಗನ್ನಿಸ್ತಾ ಇದೆಯಾ? ಅಥವಾ ನಿಮ್ಮ ಸರ್ಕಾರದ ವಿರುದ್ಧ ಯಾರು ಮಾತಾಡಬಾರ್ದು, ನಿಮ್ಮ ಕುರ್ಚಿ ವಿಷಯದ ಬಗ್ಗೆ ಯಾರು ಮಾತಾಡಬಾರ್ದು, ಯಾರು ಪ್ರಶ್ನೆ ಎತ್ತಬಾರ್ದು, ನೀವು ಮಾಡಿರುವಂತಹ ಬೇರೆ ಬೇರೆ ಅಪರಾಧಗಳ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಯಾರು ಮಾತೆತ್ತಬಾರ್ದು, ನಿಮ್ಮನ್ನ ಟೀಕಿಸಬಾರ್ದು ಅಂತ ನಿಮ್ಮ ಫ್ರಾಜೈಲ್ ಈಗೋನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮಾಡಿರುವಂತಹ ಕಾಯ್ದೆನ ಇದು. ಇಂತಹ ಒಂದು ಬಿಲ್ ಅನ್ನು ಮಂಡನೆ ಮಾಡ್ಬೇಕಾದಂತ ಮುಂಚೆ ನೀವು ಎಷ್ಟು ಜನರ ಜೊತೆ ಮಾತಾಡಿದ್ರಿ, ಎಷ್ಟು ಲೀಗಲ್ ಒಪಿನಿಯನ್ ತಗೊಂಡ್ರಿ, ಅದ್ರದ್ದು ದುರುಪಯೋಗ ಆಗದೆ ಇರೋದಕ್ಕೆ ನೀವು ಏನ್ ಪ್ರಾವಿಷನ್ಸ್ ಹಾಕ್ದ್ರಿ, ಇದನ್ನ ನಮಗೆ ಹೇಳಿ. ಇದು ಎಲ್ಲದಕ್ಕೂ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾದಂತಹ ಮೂಲ ವಿಷಯ ಏನು ಅಂದ್ರೆ ದ್ವೇಷ ಭಾಷಣದ ಡೆಫಿನಿಷನ್ ಅನ್ನ ಕ್ಲಾರಿಫೈ ಮಾಡಿ. ನೀವು ನನಗೆ ಗಟ್ಟಿಯಾಗಿ ಮಾತಾಡ್ತಾ ಇದ್ದೀರಾ, ನಾನೊಬ್ಬ ಮಹಿಳೆ, ನೀವು ಹೇಗೆ ನನ್ನ ಮೇಲೆ ಗಟ್ಟಿಯಾಗಿ ಮಾತಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ನಾನು ದ್ವೇಷ ಭಾಷಣ ಕಾಯ್ದೆ ನಿಮ್ ವಿರುದ್ಧ ನಾನು ಕಾಸಸ್ ಇಲ್ ವಿಲ್, ಎನಿಮಿಟಿ, ಡಿಸ್ಹಾರ್ಮನಿ, ಭಾವನೆಗಳನ್ನ ನೀವು ಹೇಗಾದ್ರೂ ಹರ್ಟ್ ಮಾಡಿದ್ರೆ ಅದು ದ್ವೇಷ ಭಾಷಣ ಆಗುತ್ತೆ. ನೀವು ಓದಿ ಬಿಲ್ಲಿನಲ್ಲಿ ಇದೆ.